ಇವತ್ತಿನ ಕ್ವಿಜ್ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಮೊದಲನೆಯ ಪ್ರಶ್ನೆ ಕಡೆ ನಾನು ಡೈರೆಕ್ಟ್ ಬರ್ತಾನು. ಆನಂತರ ಇವು ಯಾವ್ಯಾವ ಇಂಪಾರ್ಟೆಂಟ್ ಅಂದರೆ ಅದನ್ನು ತಿಳಿಸ್ಕಸ ಮುಂದೆ ಹೋಗೋನು. SSC RRB ಆನಂತರ ಯಾವುದೋ ಕಾಂಪಿಟೇಟಿವ್ ಸ್ಟೇಟ್ ಗೋರ್ಮೆಂಟಾ SDA FDA ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯಾಕತ್ರು ಈ ಕ್ವಶನ್ಗಳು ಇಂಪಾರ್ಟೆಂಟ್ ಆಗಿರ್ತಾವೆ. ಎಲ್ಲರೂ ಗಮನವಿಟ್ಟು ನೋಡ್ರಿ. ಓಕೆ, ನಾ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆ ಕಡೆ ಬರ್ತಾನು. ಮೊದಲನೇ ಪ್ರಶ್ನೆ ನೋಡ್ರಿ, ಗಂಗಾ ನದಿ ಯಾವ ಸಮುದ್ರದಲ್ಲಿ ಸೇರುತ್ತದೆ ಅಂತೈತಿ. ಇದಕ್ಕೆ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ ಬಿ ಬಂಗಾಳ ಕೊಲ್ಲಿ. ಈ ಬಂಗಾಳ ಕೊಲ್ಲಿ ಒಳಗೆ ಒಂದು ಗಂಗಾ ನದಿ ಬಂದ ಸೇರ್ಕೊಳ್ತೈತಿ. ಆನಂತರ ಅರಬ್ಬಿ ಸಮುದ್ರ ಆಗಲಿ ಮಹಾಸಾಗರ ಆಗಲಿ ಎರಡೂ ಬೇರೆ ಬೇರೆ ಡೈರೆಕ್ಷನ್ ಇರೋ ಕಾರಣಕ್ಕೆ ಇದು ಗಂಗಾ ನದಿ ಹರಿದ ಡೈರೆಕ್ಟಾಗಿ ಬರೋದಿಲ್ಲ ಒಂದು ಬಂಗಾಳ ಕೊಲ್ಲಿಗೆ. ಓಕೆ, ಆನಂತರ ಎರಡನೇ ಪ್ರಶ್ನೆ ಕಡೆ ಬರೋನಿಗೆ ನಾವು. ಎರಡನೇ ಪ್ರಶ್ನೆ ನೋಡ್ರಿ, ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಐತಿ. ಭಾರತದ ಮೊದಲ ಉಪಗ್ರಹ ಯಾವುದು? ಇದಕ್ಕೆ ಆನ್ಸರ್ ಏನಪ್ಪ ಅಂದ್ರೆ ಆರ್ಯಭಟ್ಟ. ಆರ್ಯಭಟ್ಟ ಅನ್ನೋದು ಒಂದು ಭಾರತದ ಮೊದಲ ಉಪಗ್ರಹ ಆಗೈತಿ. ಆನಂತರ LVM-3 M4 ಒಂದು ಇಲ್ಲ, ಅದು ಚಂದ್ರಯಾನಕ್ಕೆ ಸಂಬಂಧಪಟ್ಟಂಗೆ. ಆನಂತರ ಬೇರೆ ಬೇರೆ ಅನೇಕ ಉಪಗ್ರಹಗಳು ಇದಾವೆ. ಬಟ್ ಇಲ್ಲಿ ಮೆನ್ಷನ್ ಇರೋದೇನ ಮೊದಲ ಅಂದ್ರೆ ಅದು ಡೆಫಿನೆಟಾಗಿ ಆರ್ಯಭಟ್ಟ ಆಗೈತಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋನು. ಮುಂದಿನ ಪ್ರಶ್ನೆ ನೋಡ್ರಿ, ಕಂಪ್ಯೂಟರ್ನ ಬ್ರೈನ್ ಎಂದು ಯಾವುದನ್ನು ಕರೆಯುತ್ತಾರೆ ಅಂತೈತಿ. ಇದಕ್ಕೆ ಆನ್ಸರ್ ಡೆಫಿನೆಟಾಗಿ ಎಲ್ಲರೂ ಮಾಡ್ತಾರೆ ಅಂದ್ಕೊಂಡು ಅದು CPU ಅನ್ನು ಕಂಪ್ಯೂಟರ್ನ ಬ್ರೈನ್ ಅಂತ ಕರೀತಾರೆ. ಇಲ್ಲೇ ಮಾನಿಟರ್ ಐತಿ, ಕೀಬೋರ್ಡ್ ಐತಿ. ಇವೆರಡು ಔಟ್ಪುಟ್ ಡಿವೈಸ್ ಆದ ಕಾರಣಕ್ಕೆ ಇವಕ್ಕೇನು ಸಂಬಂಧ ಬರೋದಿಲ್ಲ. ಅಂದ್ರೆ ಇವೆರಡು ಒಂದು ಕಂಪ್ಯೂಟರ್ ಒಳಗೆ ಕೇವಲ ವರ್ಕ್ ಮಾಡೋಕೆ ಅಷ್ಟ. ಬಟ್ CPU ಅನ್ನು ಕಂಪ್ಯೂಟರ್ನ ಬ್ರೈನ್ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ ಕಡೆ ಹೋಗೋನು. ಭಾರತದ ಉಕ್ಕಿನ ಮನುಷ್ಯ ಎಂದ ಯಾರನ್ನು ಕರೀತಾರೆ ಅಂತೈತಿ. ಆನ್ಸರ್ ಎಲ್ಲರಿಗೂ ಬರ್ತದೆ ಅಂದ್ಕೊಂಡನು. ವಲ್ಲಭಭಾಯ್ ಪಟೇಲ್ ಅವರನ್ನು ಉಕ್ಕಿನ ಮನುಷ್ಯ ಅಂತ ಕರೀತಾರೆ. ಆನಂತರ ಭಗತ್ ಸಿಂಗ್ ಆಗಲಿ ಗಾಂಧೀಜಿಯವರ ಬಗ್ಗೆ ನಿಮ್ಗೆ ಪ್ರೀವಿಯಸ್ ಆಗಿ ಗುರುತೈತಿ. ಇವರನ್ನು ರಾಷ್ಟ್ರಪಿತ ಅಂತ ಕರೀತಾರೆ. ಗಾಂಧೀಜಿಯವರನ್ನು ರಾಷ್ಟ್ರಪಿತ. ಆನಂತರ ಭಗತ್ ಸಿಂಗ್ ಅವರನ್ನು ಒಂದು ವೀರ ಹೋರಾಟಗಾರರು, ಉಗ್ರಗಾಮಿಗಳು ಒಳಗೆ ಬರ್ತಾರೆ. ಉಗ್ರಗಾಮಿಗಳು. ಭಗತ್ ಸಿಂಗ್ ಅವರು ಯಾವ ಗುಂಪಿನಲ್ಲಿ ಸೇರಿದ್ದಾರೆ ಒಂದು ಕ್ವಶನ್ ಕೂಡ ಇತ್ತು. ಅದು ಆನ್ಸರ್ ಏನಪ್ಪ ಅಂದ್ರೆ ಉಗ್ರಗಾಮಿಗಳು ಅಂತ ಹೇಳ್ತೇವೆ ನಾವು. ಇದಕ್ಕೆ ಆನ್ಸರ್ ವಲ್ಲಭಭಾಯ್ ಪಟೇಲ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ, ಸೌರಮಂಡಲದ ಅತಿ ದೊಡ್ಡ ಗ್ರಹ ಯಾವುದೈತಿ. ಆನ್ಸರ್ ನಮ್ಮ ಬುಧ ಗುರುಗ್ರಹ ಆಕೈತಿ. ದೊಡ್ಡ ಗ್ರಹ ಒಂದು ಗುರುಗ್ರಹ. ಆನಂತರ ಬೇರೆ ಬೇರೆ ಗ್ರಹ, ಈಗ ಚಿಕ್ಕ ಗ್ರಹ ಅಂತೇಳಿ ನೆಕ್ಸ್ಟ್ ಕ್ವಶನ್ ಬರ್ತೈತಿ. ಬಟ್ ಈಗ ದೊಡ್ಡ ಗ್ರಹ ಅಂತೇಳಿ ಬಂದ್ರೆ ಅದು ಗುರುಗ್ರಹ. ಆನಂತರ ಸೌರಮಂಡಲಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂದ್ರೆ ಒಂದು ನಮ್ಮ ಸಬ್ ಡೀಟೇಲ್ಸ್ ಆಗಿ ನೋಡ್ರಿ. ಒಂದು ಭೂಮಿಯ ಏಕೈಕ ಉಪಗ್ರಹ ಒಂದು ಚಂದ್ರ. ಆನಂತರ ಶನಿ ಬಗ್ಗೆ ಏನು ಕೇಳೋಂಗಿಲ್ಲ. ಆನಂತರ ಶುಕ್ರ ಗ್ರಹದ ಕೇಳ್ತಾರೋ. ಅದೇನಂದ್ರೆ ಯಾವುದೂ ಕೂಡ ಉಪಗ್ರಹ ಹೊಂದಿರದ ಗ್ರಹ ಅಂದೇಳಿ ಅಂದ್ರೆ ಶುಕ್ರ ಗ್ರಹ ಅಂತಾರೋ. ಇವು ಇಂಪಾರ್ಟೆಂಟ್ ಆಗಿರ್ತಾವೆ. ಇವನ್ನ ಬಿಟ್ಟು ಬೇರೆ ಹೊರಗಿನ ಕ್ವಶನ್ಗಳು ಬರೋದಿಲ್ಲ. ದೆನ್ ಮುಂದಿನ ಕ್ವಶನ್ ನಾನು ಆಲ್ರೆಡಿ ಹೇಳಿದಂಗೆ ಒಂದು ಅತಿ ಚಿಕ್ಕ ಗ್ರಹ ಯಾವುದಪ್ಪ, ಒಂದು ಬುಧ ಗ್ರಹ ಅತಿ ಚಿಕ್ಕ ಗ್ರಹ ಆಗೈತಿ. ಆನಂತರ ಮುಂದಿನ ಪ್ರಶ್ನೆ ನೋಡ್ರಿ, ಭಾರತದ ತೋಟ ಒಂದು ನಗರಿ ಅಂತೇಳಿ ಯಾವ ನಗರವನ್ನು ಕರೀತಾರೆ ಅಂತೈತಿ. ಆನ್ಸರ್ ಒಂದು ಬೆಂಗಳೂರನ್ನು ಒಂದು ತೋಟ ನಗರಿ ಅಂತೇಳಿ ಕರೆಯೋದು ಉಂಟು. ಆನಂತರ ಮೈಸೂರಾಗಲಿ ಮಂಡ್ಯ ಆಗಲಿ ಇವ್ರ ಬಗ್ಗೆ ನಿಮ್ಗೆ ಗುರುತೈತೆ ಅಂದ್ಕೊಂಡನು. ಈಗ ಬೆಂಗಳೂರನ್ನು ತೋಟಗಾರಿಕಾ ನಗರ ಅಂತ ಕರೀತಾರೆ. ದೆನ್ ಮುಂದಿನ ಪ್ರಶ್ನೆ, ಒಂದು ಸೂರ್ಯೋದಯದ ದೇಶ ಅಂತೇಳಿ ಯಾವ ದೇಶವನ್ನು ಕರೀತಾರೋ. ಅದನ್ನು ಜಪಾನ. ಆಲ್ರೆಡಿ ನಿಮ್ಗೆ ಗುರುತಿರ್ತೈತೆ. ಜಪಾನನ್ನು ಸೂರ್ಯೋದಯದ ದೇಶ ಅಂತ ಕರೀತಾರೆ. ಓಕೆ, ಇನ್ನು ಭಾರತದ ಬಗ್ಗೆ ನಿಮ್ಗೆ ಗುರುತೈತಿ ಅಂದ್ರೆ ಆಪ್ಷನ್ ಥ್ರೂನು ಈ ಕ್ವಶನನ್ನು ಆನ್ಸರ್ ಮಾಡ್ಬೋದು. ಅಮೇರಿಕಾನೂ ಕರೆಯೋಲ್ಲ, ಭಾರತನೂ ಕರೆಯೋಲ್ಲ. ಆದ್ದರಿಂದ ಆನ್ಸರ್ ಜಪಾನ್ ಆಕೈತಿ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ, ಒಂದು ರಾಮಾಯಣ ರಚಿಸಿದವರು ಯಾರು ಅಂತೈತಿ. ವಾಲ್ಮೀಕಿ ಅವರ ರಾಮಾಯಣವನ್ನು ರಚಿಸ್ತಾರೋ. ಆನ್ಸರ್ ವಾಲ್ಮೀಕಿ. ಆನಂತರ ವ್ಯಾಸ ಮುನಿಗಳ ಮಹಾಭಾರತವನ್ನು ರಚಿಸ್ತಾರೋ. ಮಹಾಭಾರತವನ್ನು ರಚಿಸಿದವರು ಯಾರು, ವ್ಯಾಸ ಮುನಿಗಳು. ಆನಂತರ ರಾಮದಾಸ್ ಅವರೇನ ಈಗ ಮೆನ್ಷನ್ ಇಲ್ಲ, ಇಂಪಾರ್ಟೆಂಟ್ ಇಲ್ಲ. ಓಕೆ, ದೆನ್ ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಹಂಪಿ ಯಾವ ನದಿಯ ತೀರದಲ್ಲಿದೆ ಅಂತೈತಿ. ಆನ್ಸರ್ ತುಂಗಭದ್ರಾ ನದಿಯ ತೀರದ ಹಂಪಿ ಬರ್ತೈತಿ. ಆಬ್ವಿಯಸ್ಲಿ ಆನ್ಸರ್ ಗುರ್ತೈತೆ ಅಂದ್ಕೊಂಡು
ಹಾಗಾಗಿ ಗಂಗಾ ನದಿಯ ಬಗ್ಗೆ ತಿಳ್ಕೊಂಡು ಭಾರತದ ಅತಿ ಉದ್ದವಾದ ನದಿ ಕೂಡ ಇದೆ ಗಂಗಾ ನದಿ. ಆನಂತರ ಯಮುನಾ ಒಂದು ಗಂಗಾ ನದಿಯ ಉಪನದಿ. ಆನಂತರ ತುಂಗಭದ್ರಾ ಅಂದ್ರೆ ಹಂಪಿ ನದಿ ಯಾವುದಂడి ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ. SD ಅಂದರೆ SDA ಆನಂತರ FDAಗೆ ಮೋಸ್ಟ್ ಫೇಮಸ್ ಕ್ವಶನ್ ಅಂದ್ರೆ ಈ ಕ್ವಶನ ಭಾಳಷ್ಟು ಸಲ ರಿಪೀಟೆಡ್ ಕ್ವಶನ್ ಆಗೈತಿ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ. ಒಂದು ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಿಸ್ತಾರಂತೈತಿ. ಇದಕ್ಕೆ ಆನ್ಸರನ್ನು ನೀವು ಕಾಮೆಂಟ್ ಮಾಡಿರಿ. ನೋಡೋಣ ಎಷ್ಟು ಜನ ಇದಕ್ಕೆ ಆನ್ಸರನ್ನು ಕಾಮೆಂಟ್ ಮಾಡ್ತಾರೆ ಅಂತೇಳಿ, ಎಷ್ಟು ಜನಕ್ಕೆ ಈ ಒಂದು ಕ್ವಶನ್ ಬಗ್ಗೆ ನಾಲೆಜ್ ಐತಿ ಅಂತೇಳಿ. ಇದಾಗಿತ್ತು ಇವತ್ತಿನ GKದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು. ಆಬ್ವಿಯಸ್ಲಿ ಇದು ಸಹ ಡೈಲಿ ಇವಕ್ಕೆ ಜಾಯಿನ್ ಆಗ್ರಿ. ಡೈಲಿ ಜಾಯಿನ್ ಆಗೋದ್ರಿಂದ ನೀವು ಆಲ್ಮೋಸ್ಟ್ ಎಲ್ಲ ಕ್ವಶನ್ಗಳನ್ನು ಕವರ್ ಮಾಡಿ ಕೊಡ್ತಾನೆ. ಓಕೆ, ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಬಾಯ್.